ನಮಸ್ಕಾರ ಗೆಳೆಯರೇ. ಜಗತ್ತಿನ ಎರಡನೇ ಅತಿ ದೊಡ್ಡ ಸೂಪರ್ ಪವರ್ ಅಂದ್ಕೊಳ್ಳುವ ಚೀನಾದ ಸೇನಾ ಮುಖ್ಯಸ್ಥನೇ ಅಮೆರಿಕಾದ ಸಿಐಎ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಅಂತ ಚೀನಾ ಸರ್ಕಾರ ಒಪ್ಪಿಕೊಂಡಿದೆ. ಗೆಳೆಯರೇ, ಇಲ್ಲಿ ಕೇವಲ ಗೂಢಾಚಾರಿಕೆ ಅಷ್ಟೇ ಅಲ್ಲ, ಚೀನಾದ ಪರಮಾಣು ಬಾಂಬ್ ಅಂದರೆ ನ್ಯೂಕ್ಲಿಯರ್ ಕೋಡ್ಸ್ಗಳ ರಹಸ್ಯಗಳನ್ನು ಕೂಡ ಅಮೆರಿಕಾಗೆ ನೀಡಲಾಗಿದೆ. ಈ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರ ಅತ್ಯಾಪ್ತನೇ ಹೀಗೆ ಮೋಸ ಮಾಡುವುದಕ್ಕೆ ಕಾರಣವೇನು? ಚೀನಾದ ಸೇನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಹಾಗೂ ಈ ಘಟನೆಯಿಂದ ಭಾರತಕ್ಕೆ ಆಗುವ ಲಾಭವೇನು? ಸೊ ಈ ಸಂಪೂರ್ಣ ಮಾಹಿತಿಗಾಗಿ ಇವತ್ತಿನ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ಇಡೀ ಚೀನಾ ದೇಶವೇ ಈಗ ಆಘಾತದಲ್ಲಿದ್ದು ಚೀನಾದ ಕಮ್ಯುನಿಸ್ಟ್ ಪಕ್ಷವಂತೂ ಅಕ್ಷರಶಃ ICU ಸೇರುವ ಪರಿಸ್ಥಿತಿಗೆ ಬಂದಿದೆ. ಸೊ ಇದಕ್ಕೆ ಕಾರಣವೇನು ಗೊತ್ತಾ? ಚೀನಾದ ಸೇನಾ ಮುಖ್ಯಸ್ಥನೇ ಅಮೆರಿಕದ ಪರವಾಗಿ ಗೂಢಾಚಾರಿಕೆ ಮಾಡುತ್ತಾ ಸಿಕ್ಕಿಬಿದ್ದಿದ್ದಾನೆ, ಅಂದರೆ ಸ್ಪೈಂಗ್ ಮಾಡುತ್ತಾ ಸಿಕ್ಕಿಬಿದ್ದಿದ್ದಾನೆ. ಹೌದು, ನಿಮಗೆ ಇದು ನಂಬುವುದಕ್ಕೆ ಕಷ್ಟವಾಗಬಹುದು. ಸ್ವತಃ ಚೀನಾದ ಜನರಿಗೂ ಇದು ನಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ದೇಶದ ಸೇನಾ ಮುಖ್ಯಸ್ಥನೇ ಟ್ರೇಟರ್ ಆಗುವುದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಸ್ವಂತ ಚೀನಾ ಸರ್ಕಾರವೇ ಇದನ್ನು ಖಚಿತಪಡಿಸಿದ್ದು ಆತನನ್ನ ಬಂಧಿಸಲಾಗಿದೆ. ಹಾಗಾದ್ರೆ ಇದು ಎಂತಹ ದ್ರೋಹ? ಸೊ ನೋಡಿ ಗೆಳೆಯರೆ, ಚೀನಾ ಸರ್ಕಾರವು ಹೇಳಿರುವ ಪ್ರಕಾರ ಈ ವ್ಯಕ್ತಿ ಕೇವಲ ಸಾಮಾನ್ಯ ಮಾಹಿತಿಯನ್ನು ನೀಡಿಲ್ಲ, ಬದಲಾಗಿ ಚೀನಾದ ಪರಮಾಣು ಅಸ್ತ್ರಗಳ ಕೋಡ್ಸ್ಗಳನ್ನು ಕೂಡ ಅಮೆರಿಕಾದ ಸಿಐಎ ಏಜೆನ್ಸಿಗೆ ಹಸ್ತಾಂತರಿಸಿದ್ದಾನೆ. ಇದಷ್ಟೇ ಅಲ್ಲ, ಚೀನಾದ ಪರಮಾಣು ಅಸ್ತ್ರಗಳು ಯಾವ ಸ್ಥಿತಿಯಲ್ಲಿವೆ, ಅವುಗಳು ಎಷ್ಟು ಅಪ್ಗ್ರೇಡ್ ಮಾಡಲಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೂಡ ಅಮೆರಿಕಾಗೆ ನೀಡಲಾಗಿದೆ. ಅಂದ್ರೆ ಗೆಳೆಯರೆ, ಇದರಿಂದ ನೀವು ಊಹಿಸಬಹುದು ಅಮೆರಿಕಾದ ಗುಪ್ತಚರ ಸಂಸ್ಥೆ ಸಿಐಎ ಚೀನಾದ ಸೇನೆಯೊಳಗೆ ಎಷ್ಟು ಆಳವಾಗಿ ಬೇರೂರಿದೆ ಅಂತ. ಸೊ ಗೆಳೆಯರೆ, ಸುದ್ದಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಚೀನಾದ ಮಿಲಿಟರಿ ವ್ಯವಸ್ಥೆಯನ್ನು ತಿಳಿಯುವುದು ಬಹಳ ಮುಖ್ಯ. ಈ ಚೀನಾದ 3 ಪಡೆಗಳನ್ನು ನಿಯಂತ್ರಿಸುವುದು ಸೆಂಟ್ರಲ್ ಮಿಲಿಟರಿ ಕಮಿಷನ್ ಅಂದ್ರೆ CMC. ಹಾಗೂ ನೀವು ಇದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇದರಲ್ಲಿ ಒಟ್ಟು 7 ಸದಸ್ಯರು ಇರ್ತಾರೆ. ಇದರ ಚೇರ್ಮನ್ ಅಂದ್ರೆ ಅಧ್ಯಕ್ಷ ಚೀನಾದ ರಾಷ್ಟ್ರಪತಿ ಜಿನ್ಪಿಂಗ್. ಹಾಗೇನೆ ಜಿನ್ಪಿಂಗ್ ಕೆಳಗೆ 2 ವೈಸ್ ಚೇರ್ಮನ್ ಅಂದ್ರೆ ಉಪಾಧ್ಯಕ್ಷರು ಇರ್ತಾರೆ. ಸೊ ಇವರಿಬ್ಬರೇ ಸೇನೆಯ ಪ್ರಮುಖರು. ಹಾಗೂ ಅದರ ಕೆಳಗೆ 4 ಸದಸ್ಯರು ಇರ್ತಾರೆ. ಯುದ್ಧ ಮಾಡುವುದು, ತೈವಾನನ್ನ ಸುತ್ತುವರಿಯುವುದು ಅಥವಾ ಭಾರತದ ಗಡಿಯಲ್ಲಿ ಏನ್ ಮಾಡಬೇಕು ಅನ್ನೋ ಎಲ್ಲಾ ನಿರ್ಧಾರಗಳನ್ನ ಈ 7 ಜನರೇ ತೆಗೆದುಕೊಳ್ತಾರೆ. ಹಾಗೂ ಇಲ್ಲಿ ಬಂಧನವಾಗಿರುವುದು ಈ ಉನ್ನತ ಮಟ್ಟದ ಸಮಿತಿಯ 2 ಸದಸ್ಯರು. ಮೊದಲನೇದಾಗಿ ಜಾಂಗ್ ಯುಕ್ಸಿಯಾ, ಇವರು ಕಮಿಷನ್ನ ವೈಸ್ ಚೇರ್ಮನ್. ಎರಡನೇದಾಗಿ ಲಿಯಾ ಓನಿ, ಇವರು ಕಮಿಷನ್ನ ಸದಸ್ಯ. ಹಾಗೂ ಇಲ್ಲಿ ಆಘಾತಕಾರಿ ವಿಷಯವಂದ್ರೆ ಈ ಜಾಂಗ್ ಯುಕ್ಸಿಯಾ ಅನ್ನೋ ವ್ಯಕ್ತಿ ಜಿನ್ಪಿಂಗ್ ಅವರ ಬಲಗೈ ಬಂಟನಾಗಿದ್ದನು. ಜಿನ್ಪಿಂಗ್ ಅವರನ್ನು ಅಧಿಕಾರಕ್ಕೆ ತರುವಲ್ಲಿ ಇವನ ಪಾತ್ರ ಬಹಳ ದೊಡ್ಡದಿತ್ತು. ಈಗ ತನ್ನದೇ ನಂಬಿಕಸ್ಥ ವ್ಯಕ್ತಿ ಅಮೆರಿಕಾದ ಏಜೆಂಟ್ ಆಗಿರುವುದು ಜಿನ್ಪಿಂಗ್ಗೆ ವೈಯಕ್ತಿಕವಾಗಿ ದೊಡ್ಡ ಪೆಟ್ಟನ್ನ ನೀಡಿದೆ. ಹಾಗೇನೆ ಕೇವಲ ಇವರಷ್ಟೇ ಅಲ್ಲ, ಚೀನಾ ಸೇನೆಯ ಕೆಳ ಹಂತದ ಸುಮಾರು 3,000 ಅಧಿಕಾರಿಗಳನ್ನು ಕೂಡ ಬಂಧಿಸಲಾಗಿದೆ ಅನ್ನೋ ವರದಿಯಾಗಿದೆ. ಅಂದ್ರೆ ಈ ಸಿಐಎ ಚೀನಾದ ಸೇನೆಯೊಳಗೆ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಹೊಂದಿತ್ತು. ಹಾಗೂ ಈ ಹಿಂದೆಯೂ ಚೀನಾ ಸೇನೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ವರದಿಗಳು ಕೂಡ ಇದ್ದವು. ಅಲ್ಲಿನ ಕ್ಷಿಪಣಿಗಳಲ್ಲಿ ಇಂಧನದ ಬದಲಿಗೆ ನೀರು ತುಂಬಿಸಿ ಇಡಲಾಗಿತ್ತು ಮತ್ತು ಅಧಿಕಾರಿಗಳು ಆ ಹಣವನ್ನ ತಿಂದಿದ್ದರು ಅನ್ನೋ ಸುದ್ದಿಗಳಿದ್ದವು. ಆದರೆ ಈಗ ಸೇನಾ ಮುಖ್ಯಸ್ಥನೇ ಮಾರಾಟವಾಗಿದ್ದು ಜನರಲ್ಲಿ ಭಯ ಹುಟ್ಟಿಸಿದೆ. ಸೊ ಈಗ ಅಮೆರಿಕಾದ ತಂತ್ರ ಮತ್ತು ಭಾರತಕ್ಕೇನು ಲಾಭ ಅನ್ನೋದ್ರ ಬಗ್ಗೆ ಹೇಳುವುದಾದ್ರೆ ಗೆಳೆಯರೆ, ಅಮೆರಿಕಾದ ಸಿಐಎ ಅಸಾಧ್ಯವಾದದನ್ನು ಸಾಧಿಸಿದೆ. ಈ ಚೀನಾ ಇಷ್ಟು ದಿನ ಬೇರೆ ದೇಶದ ಟೆಕ್ನಾಲಜಿಯನ್ನ ಕದಿಯುತ್ತಿತ್ತು, ವಿದ್ಯಾರ್ಥಿಗಳ ಹೆಸರಿನಲ್ಲಿ ಗೂಢಾಚಾರಿಕೆ ಮಾಡ್ತಾ ಇತ್ತು. ಈಗ ಅಮೆರಿಕ ಚೀನಾದ ಸೇನಾ ನಾಯಕತ್ವನ್ನೇ ಕದಿಯುವ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. ಹಾಗಾದ್ರೆ ಇದರಿಂದ ಭಾರತಕ್ಕೇನು ಪಾಠ? ನೋಡಿ ಗೆಳೆಯರೆ, ಚೀನಾ ಹೊರಗಿನಿಂದ ನೋಡಲು ಎಷ್ಟು ಬಲಿಷ್ಠವಾಗಿ ಕಾಣ್ತದೆಯೋ ಒಳಗಿನಿಂದ ಅಷ್ಟೇ ಟೊಳ್ಳಾಗಿದೆ ಅನ್ನೋದು ಇದರಿಂದ ಸಾಬೀತಾಗಿದೆ. ಈ ಚೀನಾದ ನಾಯಕತ್ವ ಭೇದಿಸಲಾಗದ ಕೋಟಿ ಅಲ್ಲ. ಭಾರತದ ಗುಪ್ತಚರ ಸಂಸ್ಥೆಗಳಿಗೂ ಭವಿಷ್ಯದಲ್ಲಿ ಚೀನಾದ ರಹಸ್ಯಗಳನ್ನು ತಿಳಿಯಲು ಇದೊಂದು ಅವಕಾಶವಿದ್ದಂತೆ. ಸೊ ಈಗ ಮುಂದಿನ ದಿನಗಳಲ್ಲಿ ಚೀನಾದಲ್ಲಿ ಇನ್ನು ದೊಡ್ಡ ಮಟ್ಟದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.